ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರೂ ಕುಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಇವತ್ತಿನ ರೆಸಿಪಿ ಏನು ಅಂದರೆ, ಇವತ್ತು ನಾನು ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಹೇಳಿ. ಸಾಂಬಾರು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಚಟ್ನಿಗಿನ ಸಾಂಬಾರು ತುಂಬ ಲೈಕ್ ಮಾಡ್ತಾರೆ. ಹಾಗಾಗಿ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳಿ ನಾವು ಈಗ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ನಲ್ಲಿ ಒಂದು ಬೌಲಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಳೆನ ನೀರು ಹಾಕಿ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊತೀನಿ. ತೊಳ್ಕೊಂಡ್ಮೇಲೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಸಣ್ಣದು, ಮತ್ತು ಒಂದು 2-3 ಟೊಮೊಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಎಲ್ಲ ತರಕಾರಿಗಳನ್ನು ಮಿಕ್ಸೆಡ್, ನಾನು ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಥರ ತರಕಾರಿನ ಹಾಕ್ತೀವಿ ಸಾಂಬಾರಿಗೆ. ಹಾಗಾಗಿ ಎಲ್ಲ ತರಕಾರಿನ ಹೆಚ್ಕೊಂಡು ಇಟ್ಕೊಂಡಿದ್ದೆ. ತೊಳೆದು ಅದನ್ನು ಕೂಡ ಹಾಕಿ ಸ್ವಲ್ಪ ಎಷ್ಟು ಬೇಕಷ್ಟು ಸಮ ಪ್ರಮಾಣಕ್ಕೆ ನೀರನ್ನ ಹಾಕಿ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ಜೀರಿಗೆನ ಸೇರಿಸ್ಕೊಳ್ಳೋಣ. ನೋಡಿ, ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ, ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿನ ಕೂಡ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ನಾವು ಇದನ್ನು 3 ವಿಷಲ್ ಬರೋ ಥರ ಕುಕ್ಕರ್ನ ಮುಚ್ಚಿ ವಿಷಲ್ ಬರೋದಕ್ಕೆ ಇಡೋಣ. ಇದು ನಾನು ಮಾಡ್ತಾ ಇರೋದು ಡಿಫ್ರೆಂಟ್ ಆಗಿರೋ ಕೇರಳ ಸ್ಟೈಲ್ ಸಾಂಬಾರು. ಕಾಯಿನ ಹುರ್ಕೊಂಡು ಮಾಡೋದು. ಎಲ್ಲ ಸಾಂಬಾರು ಪೌಡ್ರೆಲ್ಲ ಅದರಲ್ಲೇ ರೆಡಿ ಆಗುತ್ತೆ. ಕಾಯಿ ಜೊತೆಗೆ ಹುರ್ಕೊತೀನಿ ನಾನು. ಈಗ ಕುಕ್ಕರ್ನ ಇಟ್ಟು ಅದು ವಿಷಲ್ ಬರಲಿ. ಅದು 3 ವಿಷಲ್ ಬಂದಮೇಲೆ ಅದನ್ನು ತೆಗೆದು ನೋಡೋಣ. ಈಗ ಅದಕ್ಕೆ ಸಾಂಬಾರಿಗೆ ಕಾಯಿ ಹುರ್ಕೊಳ್ಳೋದು ಏನೇನು ಹಾಕಬೇಕಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಒಂದು ಒಲೆ ಮೇಲೆ ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯಕಾಳು, ಜೀರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಮತ್ತು ಕರಿಬೇವು, ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. ಇದ್ರ ಜೊತೆಗೆ ನೀವು ಧನಿಯಾ ಕಾಳನ್ನ ಕೂಡ ಹಾಕ್ಕೋಬೋದು. ನಾನು ಪೌಡರ್ ಇದೆ, ಧನಿಯಾ ಕಾಳು ಬೇಡ ಬಿಡು, ಪೌಡ್ರನ್ನ ಹಾಕ್ಕೊಳ್ಳೋಣ ಅಂತ ಹೇಳಿ ಕಾಳನ್ನ ಹಾಕಿಲ್ಲ. ಈಗ ಸ್ವಲ್ಪ ಕೆಂಪಗಾಗಬೇಕಾದ್ರೆ ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಕೆಂಪುಗೆ ಹಾಕಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನಂತರ ನಾನು ಸ್ವಲ್ಪ ಒಣಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ. ಫುಲ್ಲಾಗಿ ನೀವು ಒಣಮೆಣಸಿಕಾಯಿನೇ ಹಾಕ್ಕೊಂಡು ಮಾಡ್ಬೋದು. ನಾನು ಒಂದು 2-3 ಒಣಮೆಣಸಿಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಪುಡಿನೂ ಕೂಡ ಹಾಕೋಣ ಅಂತ ಹೇಳಿ. ನಂತರ ಇದು ಸ್ವಲ್ಪ ಕೆಂಪಗಾಗಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಕರಿಬೇವನ್ನ ಸ್ವಲ್ಪ ಹಾಕ್ಕೊತೀನಿ. ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಾಯಿನೂ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರು ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಕೆಂಪಗಾಗೋವರೆಗೂ ಹುರ್ಕೋಬೇಕು ಕಾಯಿನ ಚೆನ್ನಾಗಿ. ಇದು ಆಲ್ಮೋಸ್ಟ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಕಲರು. ಅಂದರೆ ನಾವು ಯಾವ ಥರ ಹುರ್ಕೊತೀವಿ ಸಾಂಬಾರು ಆ ಥರ ಟೇಸ್ಟ್ ಇರುತ್ತೆ. ಈಗ ಅದು ಕಾಯಿ ಆಲ್ಮೋಸ್ಟ್ ಆಗಿದೆ. ಅದಕ್ಕೆ ಈಗ ನಾನು ಸ್ವಲ್ಪ ಹಿಂಗಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ, ನಮ್ಮ ಗಂಡನ ಮನೆಯಲ್ಲಿ ಹಿಂಗೆ ಯೂಸ್ ಮಾಡಲ್ಲ. ಇಲ್ಲಿ ಅಮ್ಮನ ಮನೆಯಲ್ಲಿ ಬಂದಿರೋದ್ರಿಂದ ಇಲ್ಲಿ ಹಿಂಗೆ ಯೂಸ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಹಿಂಗು ಮತ್ತು ಧನಿಯಾ ಪೌಡ್ರು, ಖಾರ ಪುಡಿನ ಅದರಲ್ಲೇ ಹಾಕ್ಕೊಂಡು ಲೈಟಾಗಿ ಲಾಸ್ಟಿಗೆ ಗ್ಯಾಸ್ನ ಆಫ್ ಮಾಡಿ ಮಿಕ್ಸ್ ಮಾಡಿದೆ. ಈಗ ನಾನು ಬೇಳೆ ಬೆಂದಿದೆ, ನಾನು ನೋಡ್ತಾ ಇದ್ದೀನಿ. ಇದು ಬೇಳೆ ಬೆಂದಿದೆ. ಈಗ ಕಾಯಿನೂ ಕೂಡ ಬೆಂದಿದೆ. ಎಲ್ಲ ತರಕಾರಿ ಹಾಕಿದ್ದೆ, ಎಲ್ಲ ಥರ ಹೋಳುಗಳನ್ನ ಹಾಕಿದ್ದೀನಿ ನಾನು. ನುಗ್ಗೆಕಾಯಿ ಮತ್ತು ಎಲ್ಲ ಥರ ತರಕಾರಿನೂ ಹಾಕಿದ್ದೀನಿ. ಈಗ ನೋಡಿ, ಅದನ್ನು ಹುರ್ಕೊಂಡಿರೋದನ್ನು ರುಬ್ಬಿದೆ. ಇದು ಬೇಳೆ ಬೆಂದಿದೆಯಲ್ಲ, ಅದನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಕಾಯಿನ ಕೂಡ ರುಬ್ಕೊಂಡು ಅದನ್ನು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಕುದಿಯೋದಕ್ಕೆ ಇಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೆ. ಈಗ ಸ್ವಲ್ಪ ಕುದಿ ಬರೋ ಥರ ಆಗಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ. ಹುಣಸೆಹಣ್ಣಿನ ರಸನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಾಂಬಾರು ಪೌಡ್ರ್ ಏನು ಬೇಡ. ಕಾಯಿ ಜೊತೆಗೆ ನಾನು ಎಲ್ಲ ಹುರ್ಕೊಂಡಿರೋದ್ರಿಂದ ಸಾಂಬಾರು ಪೌಡ್ರ್ ಅದ್ರ ಜೊತೆಗೆ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ಎಲ್ಲವನ್ನು ಹಾಕಿ ಇದನ್ನು ನಾವು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಈಗ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡೋಣ. ಇದಕ್ಕೆ ನಾನು ಈ ಕುದಿ ಬರ್ತಾ ಇದೆ. ಕುದಿ ಬರೋ ಟೈಮಿಗೆ ಪಕ್ಕದಲ್ಲಿ ಒಂದು ಸಣ್ಣ ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕಾಯ್ತಾ ಇದೆ. ಇದು ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಕೊಡೋಣ. ಈಗ ಸ್ವಲ್ಪ ಸಾಸಿವೆ, ಜೀರಿಗೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದು 2-3 ಕಟ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇದು ಆಯ್ತು. ಈಗ ಅದು ಒಗ್ಗರಣೆ ರೆಡಿ ಆಯಿತು. ಕುದೀತಾ ಇರೋ ಸಾಂಬಾರಿಗೆ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ. ನೀವು ಅನ್ನಕ್ಕೂ ಕೂಡ ಇದೇ ಸಾಂಬಾರನ್ನ ನೀವು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಡ್ಲಿಗೂ ಕೂಡ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.